ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಆಗುವಂತಹ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಮನೆಗೆ ನಾವು ಹೊಸದಾಗಿ ವಾಷಿಂಗ್ ಮಿಷಿನ್ನ ತರಿಸಿದ್ವಿ. ಸೊ ಅದು ಯಾವ ಥರ ಇದೆ ಅಂತ ನಿಮ್ಮ ಜೊತೆ ರಿವ್ಯೂನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನಾವು ತರಿಸಿ ತುಂಬ ದಿನ ಆಗೋಗ್ಬಿಟ್ಟಿದೆ. ಒಂದು 5 to 6 ಮಂತ್ ಬ್ಯಾಕೆ ನಾವು ತರಿಸಿದ್ದಿದ್ದು. ಸೊ ಅದು ತುಂಬ ಚೆನ್ನಾಗೈತೆ ಕ್ವಾಲಿಟಿ. ನಾನು ಯೂಸ್ ಮಾಡಿನೇ ಆಮೇಲೆ ವಿಡಿಯೋನ ಶೇರ್ ಮಾಡೋಣ ಅಂತ ಇವಾಗ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಬಟ್ಟೆ ವಾಶ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೋಗುತ್ತೆ. ತುಂಬ ಕೊಳೆ ಇದೆ, ಅಂದರೆ ಕೊಳೆ ಇರೋ ಬಟ್ಟೆಗಳನ್ನೇ ನಾನು ಜಾಸ್ತಿ ಹಾಕೋದು. ಆದರೂ ಕೂಡ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅಲ್ವಾ. ಬಿಕಾಸ್ ಅದು ಬಟ್ಟೆಗಳೆಲ್ಲ ನೆನೆಸ್ಬಿಟ್ಟು ಸರ್ಪಲ್ಲಿ ಆಮೇಲೆ ವಾಶ್ ಹಾಕ್ತೀವಿ ಅಂತಲೂ ಹೇಳ್ತಾರೆ. ಮತ್ತು ಇನ್ನೂ ಕೊಳೆ ಹೋಗಲ್ಲ ಆ ಥರ ಇರುತ್ತೆ ಅಲ್ವಾ ರೀಸನ್ಸು. ಬಟ್ ಇಲ್ಲ, ನಾನು ಯೂಸ್ ಮಾಡಿರೋ ಪ್ರಕಾರ ಅದ್ಯಾವುದು ಕಂಪ್ಲೇಂಟ್ ಬಂದಿಲ್ಲ ವಾಷಿಂಗ್ ಮಿಷಿನಲ್ಲಿ. ಸೊ ನಾವು ಬಂದುಬಿಟ್ಟು IFB ಕಂಪ್ನಿ, ಅಂದರೆ IFB ಕಂಪ್ನಿಗಳು ಬೇರೆ ಬೇರೆ ಇರ್ಬೋದು, ಬಟ್ IFB ಕಂಪ್ನಿದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಅದರದ್ದೆಲ್ಲ ರಿವ್ಯೂಸ್ ಎಲ್ಲ ಕೇಳಿ ಈ ವಾಷಿಂಗ್ ಮಿಷಿನ್ನ ತೊಗೊಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಅಲ್ವಾ. ಅಂದರೆ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ತುಂಬ ಬ್ಲ್ಯಾಕಲ್ಲೂ ಕೂಡ ಇತ್ತು. ನನಗಿದು ತುಂಬ ಇಷ್ಟ ಆಯಿತು ಅಂತ ನಾನು ಇದನ್ನು ಬೇಕು ಅಂತ ತರಿಸ್ಕೊಂಡಿದ್ದೀವಿ ನಾವು ಮನೆಗೆ. ಪ್ಯಾಕ್ ಆಗಿರೋದು ಕೂಡ ನೀವು ನೋಡಬಹುದು. ನಾನು ವಿಡಿಯೋ ಫುಲ್ ಕಂಪ್ಲೀಟಾಗಿ, ಅಂದರೆ ಮನೆಗೆ ತಂದ ತಕ್ಷಣ ಅದು ಓಪನ್ ಮಾಡಿದ್ದು ಮತ್ತು ಅದು ಕವರ್ ಮಾಡಿದ್ದು ಅಲ್ವಾ, ಪ್ಯಾಕ್ ಮಾಡಿದ್ದು ಪ್ರತಿಯೊಂದನ್ನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಎಲ್ಲೂ ಡ್ಯಾಮೇಜ್ ಆಗದೆ ಇರೋ ಥರ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ. ಸೊ ಅದು ಪಾಯಿಂಟ್ ಔಟ್ ಆಗುತ್ತೆ ಅಲ್ವಾ. ಸೊ ಅದರಿಂದ ಮತ್ತು ನೀವು ಇವಾಗ ನೋಡ್ಬೋದು ಲಿಕ್ವಿಡ್ ಹಾಕೋದು, ಇದನ್ನೆಲ್ಲ ಎಕ್ಸ್ಪ್ಲೇಷನ್ನ ನಾನು ಮುಂದೆ ಹಾಕ್ತೀನಿ. ನೀವು ಜಸ್ಟ್ ನಾನು ಹಂಗೇ ಇದನ್ನು ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗೈತೆ. ನೀವೇನಾದರೂ ತೊಗೋಬೇಕು ಅಂತಂದರೆ ಒಂದು ಸ್ವಲ್ಪ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ, ಅಂದರೆ ಯಾವುದು ಬೆಸ್ಟ್ ಕ್ವಾಲಿಟಿ, ನಿಮ್ಗೆ ಯಾವ ಥರ ಯೂಸ್ ಆಗಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಅರೌಂಡ್ ಇದಕ್ಕೆ 45,000 ಅಮೌಂಟ್ ಆಯಿತು. ಎಲ್ಲರಿಂದ ಅವ್ರು ಬಂದು ಅದನ್ನೆಲ್ಲ ಎಕ್ಸ್ಪ್ಲೇಷನ್ ಮಾಡಿದ್ದು ಮತ್ತು ಅದರದ್ದು ಎಕ್ಸ್ಟ್ರಾ ಏನೇನು ಥಿಂಗ್ಸ್ ಐತೆ, ಸೊ ಎಲ್ಲರಿಂದ ಟೋಟಲಾಗಿ ನಾನು ಅಮೌಂಟನ್ನು ಹೇಳಿದ್ದು. ಬೇಕು ಅಂದರೆ ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಸೆಲೆಕ್ಷನ್ ಮಾಡಿಕೊಂಡು ತಗೋಬಹುದು. IFB ಕಂಪ್ನಿದು ಇದು ಬಂದುಬಿಟ್ಟು ವಾಷಿಂಗ್ ಮಿಷಿನು 8 kgದು. ಸೊ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು kg ಬೇಕೋ ಅದ್ರ ಮೇಲೆ ತಗೊಳ್ಳಿ, ಆಯಿತಾ. ಇವಾಗ ಕಂಪ್ನಿ ಕಡೆಯಿಂದನೇ ಒಬ್ಬರನ್ನ ಕಳಿಸಿದ್ದಾರೆ, ಅವರು ಮನೆಗೇ ಬಂದಿದ್ದಾರೆ. ಸೊ ಅದು ಅವರೆಲ್ಲ ಬಂದು ಅವ್ರ ಹತ್ರ ಇರೋ ಪ್ರಾಡಕ್ಟ್ಸು, ಅಂದರೆ ಲಿಕ್ವಿಡ್ಸು ಮತ್ತು ಅದಕ್ಕೆ ಫಿಲ್ಟ್ರ್ ವಾಟ್ದು ಕನೆಕ್ಷನ್ ಕೊಡ್ತಾರಲ್ಲ, ಸೊ ಅದು ಮತ್ತು ಅಲ್ಲಿಗೆ ಹಾಕುವಂಥ ಮೇಲ್ಗಡೆ ಕವರ್ ಆಗಿರ್ಬೋದು ಪ್ರತಿಯೊಂದನ್ನು ನಮಗೆ ತೋರಿಸಿ, ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ತಗೊಳ್ಳಿ ಅಂತ ಎಲ್ಲನೂ ತೋರಿಸ್ತಾ ಇದ್ದಾರೆ. 3 ವರ್ಷ ಆದ್ಮೇಲೆ ಮತ್ತೆ ಬೇರೆ ಒಳಗಡೆ ಮಾಮೂಲಿ ಫಿಲ್ಟರ್ ನೀರು ಯೂಸ್ ಮಾಡ್ತೀವಲ್ಲ, ಅದೊಂದು ಚೇಂಜ್ ಮಾಡ್ಕೊತಾರೆ. ಇದೊಂದು ಸೇಫ್ಟಿ. ರಬ್ಬರ್ ಹತ್ರ ಬ್ಲ್ಯಾಕ್ ಆಗೋ ಚಾನ್ಸ್ ಬರುತ್ತೆ, ಡ್ರಮ್ ಜಾಸ್ತಿ ಕಟ್ಕೊಡ್ತದೆ. ಆಯಿತು ಅಂದ್ರೆ ನಾವು ಏನೋ ರಿಮೂವ್ ಮಾಡೋಕ್ಕಾಗಲ್ಲ, ಎಲ್ಲ ಹೊಸದು ಅಷ್ಟೇ. ಪ್ಲಾಸ್ಟಿಕ್ ರಬ್ಬರ್ ಯಾವ್ದು ಲಿಕ್ವಿಡ್ ಅಷ್ಟೇ. ಮಿಷಿನ್ ಸೇಫ್ಟಿಗೆ ಅದೊಂದು ಸರ್ ನೀನು ಹೇಳೋಕೆ ಹೋಗೋಣ. ಪ್ಲಾಸ್ಟಿಕ್ ಹೊಡೆದೋದ್ರೆ ಮಾತ್ರ ಇಲ್ಲೇ ಆಗಲ್ಲ ಅಷ್ಟೇ. ಈ ರಬ್ಬರು ಸರಿನಾ, ಒಂದೆರಡು ಪಾರ್ಟ್ಸ್ ಪ್ಲಾಸ್ಟಿಕ್ ಐಟಮ್ ಇದೆ. ಅಂದರೆ ನಾರ್ಮಲ್ ಕಂಪ್ನಿ ಕಡೆಯಿಂದ ಒಂದು ಎಲ್ಲನೂ ನಿಮಗೆ ಎಲ್ಲ ಕಂಪ್ನಿ ಕಡೆಯಿಂದ ಕವರ್ ಮಾಡಿಕೊಡೋದು. ಈ ಡೋರ್ದು ಗ್ಲಾಸ್ ಒಂದು ರಬ್ಬರ್ ಪ್ಯಾನಲ್ಲು ಪ್ಲಾಸ್ಟಿಕ್ ಐಟಮ್ ಇದು ಯಾವುದು ಗ್ಯಾರಂಟಿ. ಅದರಿಂದ ಏನೇನು ಬರುತ್ತೆ ಅಂದರೆ ಮೋಟ್ರು ಎಲ್ಲ ಬರುತ್ತೆ, ಒಳಗಡೆ ಎಲ್ಲ ಬರುತ್ತೆ. ಅಂದರೆ 32 ಸ್ಪೇರ್ ಇದೆ ಒಳಗಡೆ. 32 ಫೋಟೋನ ತೋರಿಸ್ಬೇಕು. ಹಾಕ್ಸ್ಕೊಂಡಾದ್ಮೇಲೆ ಅವಾಗ ಕೇಳಬೇಕು. ಅದಿಲ್ಲ ಅಂತಂದ್ರೆ ಕೊಡಲ್ಲ. ನಮ್ಮ ವಾಟರು ಅಷ್ಟೊಂದು ಕರೆಕ್ಟ್ ಇಲ್ಲ ಅಂತ, ಅಂದರೆ ಸ್ವಲ್ಪ ಡಸ್ಟ್ ಎಲ್ಲ ಬರುತ್ತೆ ಅಲ್ವಾ, ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಅಂತ ಅವರು ಫಿಲ್ಟ್ರದ್ದು ಇದೊಂದು ಚಾರ್ಜ್ ಮಾಡಿದ್ರು. ಇದು ಬಂದುಬಿಟ್ಟು
500 3,500 ರೂಪಾಯಿ ಆಯಿತು. ಮತ್ತು ನಾವು ಅವ್ರು ಬರೋಕ್ಕಿಂತ ಮುಂಚೆನೇ ಎಲ್ಲನೂ ನಾವು ರೆಡಿ ಮಾಡಿದ್ವಿ, ಸ್ವಿಚ್ ಆಗಿರ್ಬೋದು, ನಿಲ್ಲಿ ಆಗಿರ್ಬೋದು, ಪ್ರತಿಯೊಂದೂ. ಇವಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸಾರಿ ಆಯಿತಾ, ಅದು ಬಂದುಬಿಟ್ಟು ಫ್ರೀಸ್ ಆಗಿಬಿಟ್ಟಿದೆ ವಿಡಿಯೋ. ನಾನು ಇವಾಗ ಎಡಿಟ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡೆ, ಸಾರಿ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿರ್ಬೇಕಾದ್ರೆ ಅದು ವಿಡಿಯೋ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಅದು ಫ್ರೀಸ್ ಆಗಿಬಿಟ್ಟಿದೆ, ಮತ್ತು ಅದು ವಾಯ್ಸು ಕೂಡ ಬರ್ತಾಯಿಲ್ಲ, ಮತ್ತು ವಿಡಿಯೋ ಕೂಡ ಪ್ಲೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಇದನ್ನು ನಾನು ವಿಡಿಯೋ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಫಸ್ಟ್ ಬಂದುಬಿಟ್ಟು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಪ್ರೋಗ್ರಾಮ್ಸ್ ಇದೆ ಅಂತ. ನಾರ್ಮಲಾಗಿ ಈ ಕಡೆಯಿಂದ ನೋಡ್ಕೊಳ್ಳಿ. ಮತ್ತು ವಾಷಿಂಗ್ ಮಿಷಿನ್ ರೈಟ್ ಸೈಡಲ್ಲಿ ಆಯಿತಾ, ರೈಟ್ ಸೈಡಲ್ಲಿ ಇದು ಕೊಟ್ಟಿದ್ದಾರೆ, ಅಂದರೆ ಲಿಕ್ವಿಡ್ ಹಾಕೊಳ್ಳೋದನ್ನು ಕೊಟ್ಟಿದ್ದಾರೆ. ಸೊ ಆ ಕಂಪಾರ್ಟ್ಮೆಂಟ್ಗೆ ನಾವು ಲಿಕ್ವಿಡ್ನ ಹಾಕೋಬೇಕು. ಬಟ್ಟೆ ವಾಶ್ ಮಾಡುವಾಗ ಲಿಕ್ವಿಡ್ ಹಾಕಲೇಬೇಕಲ್ವ. ಸೊ ಸರ್ಫ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನು ಹಾಕೊಳ್ಳಿ. ಸೊ ಫಸ್ಟ್ ಒನ್ಗೆ ಬಂದುಬಿಟ್ಟು ಇದಕ್ಕೆ ಲಿಕ್ವಿಡ್ನ ಹಾಕಬೇಕಾಗುತ್ತೆ. ಅವರೇ ಪ್ರೊವೈಡ್ ಮಾಡ್ತಾರೆ ಅವ್ರ ಕಂಪ್ನಿಯಿಂದ, ಅಂದರೆ ನಾವು ಯಾವ ಕಂಪ್ನಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಲಿಕ್ವಿಡ್ನ ಪ್ರೊವೈಡ್ ಮಾಡ್ತಾರೆ. ನಿಮ್ಗಿಷ್ಟ, ನಿಮ್ಗೇನಾದರೂ ಬೇಕು ಅಂದರೆ ಅದನ್ನೇ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಅಂಗಡಿಗಳಲ್ಲೂ ಕೂಡ ಯಾವುದಾದ್ರೂ ಸಿಗುತ್ತೆ ಅಲ್ವಾ, ಇನ್ನೂ ತುಂಬ ಬೆಸ್ಟ್ ಕ್ವಾಲಿಟಿ ಆಗಿರೋದು ಸಿಗ್ಬೋದು. ಇಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ ಅನಿಸುತ್ತೆ ಅದನ್ನು ಕೂಡ ಪರ್ಚೇಸ್ ಮಾಡಿ ಹಾಕೋಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಕಂಫರ್ಟ್ ಹಾಕೊಳ್ಳೋದಕ್ಕೆ. ಥರ್ಡ್ ಒನ್ ಬಂದುಬಿಟ್ಟು ವಾಷಿಂಗ್ ಮಿಷಿನ್ ವಾಶ್ ಮಾಡೋಕ್ಕೆ ಅಂತಲೇ ಪೌಡರ್ ಸಿಗುತ್ತೆ. 1 ಮಂತ್ ಆಗಿರ್ಬೋದು, 2 ಮಂತ್ಗೆ ಒಂದ್ಸತಿ ಕ್ಲೀನ್ ಮಾಡೋದಕ್ಕೆ ಅದನ್ನು ಹಾಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಪ್ರೋಗ್ರಾಮ್ನ ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೀವು ನೋಡ್ಕೋಬೇಕು, ಆಯಿತಾ. ತುಂಬ ಆಪ್ಷನ್ಸ್ ಜಾಸ್ತಿ ಇದೆ. ಎಕ್ಸ್ಪ್ರೆಸ್ ವಾಶ್ ಆಗಿರ್ಬೋದು, ಕಿಡ್ಸ್ದು, ಮತ್ತು ಬೇಬಿ ವೇರ್ದು, ಹೈಜೇನ್ದು, ಕಾಟನ್ ನಾರ್ಮಲ್, ಮಿಕ್ಸ್ಡ್ ಸಾಲಿಡ್ಸ್, ಕಾಟನ್ ಎಕೋ ಫ್ಲೆಸ್ಸು, ಮತ್ತು ನಾವೇನಾದರೂ ಮಳೆಯಲ್ಲಿ ನೆಂದಿದ್ರೆ ಆ ಬಟ್ಟೆ ಕೂಡ ವಾಶ್ ಯಾವುದು ಆಪ್ಷನಲ್ಲಿ ಹಾಕೋಬೇಕು ಅದನ್ನು ಇದೆ. ಮತ್ತು ವುಲನ್ಸು, ಫಿಟ್ನೆಸ್ ವೇರು, ಸಿಂಥೆಟಿಕ್ಕು, ಡೈಲಿ ವೇರ್ ಡ್ರೆಸ್ಸಸ್ಸು. ಸೊ ನಿಮ್ಗೆ ಯಾವ್ದು ಬೇಕು, ಯಾವುದಕ್ಕೆ ಯಾವುದನ್ನು ಹಾಕೋಬೇಕು ಅಂತ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಆಲ್ಮೋಸ್ಟ್ ಎಲ್ಲರೂ ಮಿಕ್ಸ್ಡ್ ಸಾಲಿಡ್ಸ್ನೇ ಹಾಕೊಳ್ಳೋದು ಅಂತ ಅನ್ಕೋತೀನಿ. ಸೊ ಚೆಕ್ ಮಾಡ್ಕೊಂಡು ನೀವು ಯಾವ ಬಟ್ಟೆನ ಹಾಕೋಬೇಕು ಅದನ್ನು ನೋಡ್ಕೊಳ್ಳಿ. ಮತ್ತು ನೀವು ಆ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲಿ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು. ಸ್ಕ್ರೀನ್ ಮೇಲೆ ಟೈಮಿಂಗ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಶೋ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಸ್ಪಿನ್ ಮತ್ತು ಆಪ್ಷನ್ಸ್ ಅಂತ 2 ಆಪ್ಷನ್ ಕಾಣಿಸ್ತಾ ಇದೆ. ಅದನ್ನು ಫ್ರೆಶ್ ಮಾಡಿ ಇಟ್ಕೊಂಡಾಗ ನಿಮಗೆ ಚೈಲ್ಡ್ ಲಾಕ್ ಆಗುತ್ತೆ. ಏನಾದರೂ ನಿಮ್ಮ ಮನೇಲಿ ಮಕ್ಕಳಿದ್ರೆ ಈ ಥರ ಏನಾದ್ರು ಲಾಕ್ ಓಪನ್ ಮಾಡಿಬಿಟ್ರೆ ಇಲ್ಲ ಅದ್ರ ಹತ್ರ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತಲೇ ಅದನ್ನು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನೆರಡನ್ನೂ ಲಾಂಗ್ ಫ್ರೆಶ್ ಮಾಡಿ ಇಟ್ಕೊಂಡಾಗ ಅದು ಲಾಕ್ ಆಗುತ್ತೆ. ಮತ್ತು ರಿಪೀಟ್ ಅದನ್ನೇ ಇನ್ನೊಂದು ಸರ್ತಿ ಲಾಕ್ ಫ್ರೆಶ್ ಮಾಡಿ ಇಟ್ಕೊಂಡಾಗ ಲಾಕ್ ಓಪನ್ ಆಗುತ್ತೆ, ಓಕೆನಾ. ಮತ್ತು ಸೈಡ್ ಬಟನಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಸ್ಟಾರ್ಟ್ ಮಾಡೋದಕ್ಕೆ ಕೊಟ್ಟಿರೋಂಥ ಆಪ್ಷನು. ಮೇನ್ ಸ್ವಿಚ್ ಆಫ್ ಆನ್ ಅಲ್ಲೂ ಕೂಡ ಇರುತ್ತೆ, ಇಲ್ಲ ಮೇನ್ ಸ್ವಿಚ್ಚಲ್ಲೂ ಮಾಡ್ಕೋಬೋದು. ವಾಷಿಂಗ್ ಮಿಷಿನಲ್ಲಿ ಫಸ್ಟ್ ಒಂದು ತೋರಿಸಿದ್ರೆ ಅಲ್ಲಿ. ಸೊ ಇವಾಗ ನೀವು ಬಟ್ಟೆನ ವಾಶ್ಗೆ ಹಾಕ್ಬೇಕಂತಂದರೆ ಫಸ್ಟ್ ಒನ್ ಬಂದುಬಿಟ್ಟು ಡ್ರಮ್ ಒಳಗಡೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಒದ್ರಿ, ಅದರಲ್ಲಿ ಕಾಯಿನ್ಸು, ಪಿನ್ನಿ, ಏನೇ ಇದ್ರೂ ಅದನ್ನು ತೆಗೆದು ನೀಟಾಗಿ ಒದ್ರಿ ಅದನ್ನು ಫಸ್ಟ್ ಡ್ರಮ್ ಒಳಗಡೆ ಹಾಕೊಬೇಕು. ಸೊ ನೀಟಾಗಿ ಎಲ್ಲನೂ ಕ್ಲೀನಾಗಿ ಇಟ್ಕೊಳ್ಳಿ, ಆಯಿತಾ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಇಟ್ಕೋಬೇಕು. ವಾಶ್ ಆದಮೇಲೆ ವಾಶ್ ಆಗೋಕ್ಕಿಂತ ಮುಂಚೆ ಒಂದು ಸತಿ ಚೆಕ್ ಮಾಡಿ. ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಒಂದು ಸತಿ ಚೆಕ್ ಮಾಡಿ ಆಮೇಲೆ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ಸೊ ಬಟ್ಟೆ ಹಾಕಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾಡಬೇಕಾಗಿರೋ ಕೆಲಸ ಲಿಕ್ವಿಡ್ ಹಾಕೋಬೇಕು. ಲಿಕ್ವಿಡ್ ಮತ್ತು ಕಂಫರ್ಟ್ ಎರಡೂ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡೋದು. ಸೊ ಇದೆರಡನ್ನು ಮಾಡಾದ್ಮೇಲೆ ನೀವು ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ದು ಯಾವ ಪ್ರೋಗ್ರಾಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ಒನ್ನು ಬಟ್ಟೆ ಹಾಕೋಬೇಕು, ಸೆಕೆಂಡ್ ಒನ್ ಬಂದುಬಿಟ್ಟು ಲಿಕ್ವಿಡ್ ಹಾಕಬೇಕು, ಥರ್ಡ್ ಒನ್ ಬಂದುಬಿಟ್ಟು ಸ್ವಿಚ್ ಆನ್ ಮಾಡಿ ಮತ್ತು ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಥರ ಬಟ್ಟೆಗಳನ್ನ ಹಾಕೋತೀರಾ ಆ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈಲಿ ವೇರ್ ಡ್ರೆಸ್ಸಸ್ ಜಾಸ್ತಿ ಕೊಳೆ ಇಲ್ಲಾಂದರೆ ಎಕ್ಸ್ಪ್ರೆಸ್ ವಾಶ್ಗೆ ಹಾಕೊಬೋದು. ನೀವು ಯಾವ ಥರ ಬಟ್ಟೆಗಳ ಆಪ್ಷನ್ ಗೊತ್ತಾಗ್ಬಿಡುತ್ತೆ ನಿಮಗೆ, ಓಕೆನಾ. ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಲಾಸ್ಟ್ ಒನ್ ಸ್ಟಾರ್ಟ್ ಪಾಯಿಂಟ್ ನಾನು ತೋರಿಸ್ದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಇಷ್ಟೇ ವಾಷಿಂಗ್ ಮಿಷಿನ್ ಆನ್ ಮಾಡೋ ಅಂಥದ್ದು, ಬಟ್ಟೆನ ಯಾವ ಥರ ಹಾಕುವಂಥದ್ದು, ಓಕೆನಾ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಎಂಡ್ ಅಂತ ಬರುತ್ತೆ ಸರ್. ಸ್ಟಾರ್ಟಿಂಗ್ ಆನ್ ಮಾಡಿದಾಗ ನೀವು ಮೊದಲೇ ಆನ್ ಮಾಡ್ಕೊಬೋದು, ಅದೇನು ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗ್ ಆನ್ ಮಾಡಿದಾಗ ನಾವು ಆನ್ ಮಾಡಿದ್ರೆ ಬಟ್ ಅಲ್ಲಿಂದ ಲಿಮಿಟಾಗಿ ಹೇಳ್ಕೊಬೋದು. ಮೊದಲೇ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ಅದೆಲ್ಲ ಹೊಂಟಾಗಿದೆ ತೋರಿಸುತ್ತಲ್ಲ ಅದು. ಇವಾಗ ಅದೇ ನೀವು ಸ್ಟಾರ್ಟಿಂಗಲ್ಲಿ ಏನು ಲಾಸ್ಟಲ್ಲಿ ಏನಂತ ಬರುತ್ತೆ ಅಂತಂದ್ರಲ್ಲ, ಅದು ಸ್ಟಾರ್ಟಿಂಗಲ್ಲಿ ಬರುತ್ತೆ. ಎಂಡ್ ಅಂತ ಸಿಗ್ನಲ್ ಕೊಡಲ್ಲ, ಬೀಪ್ ತೊಗೊಂಡು ಬರುತ್ತೆ. ನೋಡಿ ಬಂದ ಈಗ ಒಂದು ಬಟ್ಟೆಗಳು ಹಾಕ್ತೀವಿ ಅಲ್ವ, ಈಗ ಹಾಕಿದಾಗ ಅದು ಒಗೆಯೋಕ್ಕೆ ಎಷ್ಟು ನಿಮಿಷ ತಗೊಳ್ಳೋದು ಒಂದ್ಸತಿ? ಒಂದು ಯಾವ ಥರ ಬಟ್ಟೆಗಳು ಹಾಕ್ತಾರೆ, ಯಾವ ಪೌಡರ್ ಮಿಕ್ಸ್ಡ್ ಅದಕ್ಕೆ ಹಾಕಿದ್ರೆ 1 1.25 ಗಂಟೆ ಟೈಮ್ ತಗೊಳುತ್ತೆ ಅಷ್ಟೇ. ನಾವು ಇನ್ನೇನು ಅಲ್ಲಿ ಚೇಂಜ್ ಮಾಡ್ಕೊಳಂಗಿಲ್ಲ.
ಹೇಳೋದು ಟೈಮಿಂಗ್ಸ್ ಕಮ್ಮಿನೂ ಮಾಡೋಕ್ಕಾಗಲ್ಲ ಜಾಸ್ತಿ ಅದು ಹಾಕಿ ಅದು ಸಿಗ್ನಲ್ ಕೊಟ್ಮೇಲೆ ತಕೊಂಡು ಡೈರೆಕ್ಟ್ ಅಂತ ಬಂದಮೇಲೆ ಸ್ವಿಚ್ ಆಫ್ ಮಾಡಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ಡೋರ್ ಓಪನ್ ಮಾಡಿ ಬಟ್ಟೆ 2 ಮಿನಿಟ್ಸ್ ಇರುತ್ತೆ. ವೆಯ್ಟ್ ಮಾಡಿ ಇವಾಗ ಅದೆಲ್ಲ ಬಟ್ಟೆ ವಾಶ್ ಮಾಡಾದ್ಮೇಲೆ ನಾವು ಇಲ್ಲಿ ಪವರ್ ಆಫ್ ಮಾಡಬೇಕಾ? ಇಲ್ಲ ಆಫ್ ಮಾಡ್ಬಿಟ್ಟು ಎಲ್ಲ ಎರಡರಲ್ಲಿ ಯಾವುದಾದ್ರೂ ಆಫ್ ಮಾಡ್ಬೋದು. ಕರೆಂಟ್ ಏನಾದ್ರು ಹೋಯ್ತು ಅಂದ್ರೆ ಮೇನ್ ಸ್ವಿಚ್ ಆಫ್ ಮಾಡಬೇಕು, ಮೇನ್ ಸ್ವಿಚ್ ಆನ್ ಮಾಡಬೇಕು. ಇವಾಗ ನಾವು ಬಟ್ಟೆ ಒಳಗಡೆ ಪ್ಲಗ್ ತೆಗೆದಾಕ್ಬಿಡೋದು ಬೇಕಾದ್ರೆ ಹಾಕ್ಬಿಡೋದು. ಸರ್ ನೀವು ಅದನ್ನೇ ಹೇಳ್ತಿದ್ದೀರಾ, ನಾನು ಏನು ಹೇಳ್ತಿದ್ದೀನಿ ನೀವು ಸ್ಟಾರ್ಟ್ ಕೊಟ್ಟಿರ್ತೀರಾ, ಮೊದಲು ಕರೆಂಟ್ ಹೊಡೋಯ್ತು ಮೇನ್ ಸ್ವಿಚ್ ಆಫ್ ಮಾಡಬೇಕು, ಮೇನ್ ಸ್ವಿಚ್ ಆನ್ ಮಾಡಬೇಕು, ಇಲ್ಲಿ ಪ್ರೆಸ್ ಮಾಡಬೇಕು, ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಕಂಟಿನ್ಯೂ ಆಗುತ್ತೆ. ಇಲ್ಲಿ ಆಫ್ ಆನ್ ಮಾಡ್ಬಿಟ್ರೆ ನಿಮಗೆ ಪುನಃ ಫಸ್ಟ್ ತಗೋ. ಇವಾಗ ನಾವು ಹಾಕಿರ್ತೀವಿ ಬಟ್ಟೆನ, ಕರೆಂಟ್ ಹೊಟ್ಟೋಗ್ಬಿಟ್ಟಿರುತ್ತೆ ಅಲ್ವಾ, ನಮಗೆ ಗೊತ್ತಿಲ್ಲದೆ ಇದಾಗ್ಬಿಟ್ಟಿದ್ರೆ ಅವಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ ಗೊತ್ತಿಲ್ಲ ಅಂತ ನಿಮ್ಗೆ 5 ನಿಮಿಷ ಬಿಟ್ಬಿಟ್ಟು ಕರೆಂಟ್ ಹೋಗಿದೆ ಅಂತ ಗೊತ್ತಾದ್ರು ಬಂದ ಫಸ್ಟ್ ಆಫ್ ಮಾಡಬೇಕು. ಫಸ್ಟ್ ಆಫ್ ಮಾಡ್ಬಿಡಿ. ಕರೆಂಟ್ ಬಂದು 5 ನಿಮಿಷ ಆದ್ಮೇಲೆ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಅರ್ಥಿಂಗ್ ಇಲ್ಲ, 5 ವೋಲ್ಟೇಜ್ ಸಡನ್ ಆಗಿ ಬಂತು ಅಂದ್ರೆ ಸೆನ್ಸರ್ ನೋಡಬೇಕಂದ್ರೆ ಪ್ಲಾಸ್ಟಿಕ್ ಐಟಮ್ ಸೆನ್ಸರ್ ಬರಲ್ಲ. ಅದಕ್ಕೆ ನೀವು ಎಷ್ಟು ಜೋಪಾನಾಗಿ ಎಲೆಕ್ಟ್ರಿಕ್ ನೋಡ್ಬೋತೀರಾ ಅಷ್ಟು